ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ 2024ನೇ ಇಸ್ವಿಯಲ್ಲಿ ಸಮಸ್ಯೆ ಕೊಡ್ತಕ್ಕಂಥದ್ದು ಅಂದರೆ 8ನೇ ಮನೆಯಲ್ಲಿರುವ ರಾಹು. ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಎಲ್ಲ ಸಿಂಹರಾಶಿಯವರಿಗೂ ಅಷ್ಟಮದ ರಾಹುವಿನಿಂದ ನಿಮ್ಮ ಆರೋಗ್ಯ ನಿಮಿತ್ತವಾಗಿ ಸ್ವಲ್ಪ ಅಲ್ಲಿ ಹೋದರೆ ಔಷಧಿ ಕೊಡ್ತಾರಂತೆ, ಇಲ್ಲೋದ್ರೆ ಒಳ್ಳೆ ಔಷಧಿ ಕೊಡ್ತಾರಂತೆ ಅಂದ್ಕೊಂಡು ಎಲ್ಲ ಕಡೆ ಔಷಧೋಪಚಾರಗಳಿಗೋಸ್ಕರ ಓಡಾಟಗಳು ಜಾಸ್ತಿ ಆಗಿಬಿಡುತ್ತೆ. ಇನ್ನು ಬಹಳ ಮುಖ್ಯವಾಗಿ ಅವಿವಾಹಿತ ಸಿಂಹರಾಶಿಯವರಿಗೆ ಒಂದು 4 ತಿಂಗಳುಗಳ ಕಾಲ ವಿವಾಹದ ಅವಕಾಶಗಳಿರುತ್ತೆ. ಏಪ್ರಿಲ್ ಮೇ ತನಕ ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಸಂತಾನಕ್ಕೆ ಪ್ರಯತ್ನ ಮಾಡೋ ವಿಚಾರದಲ್ಲಿ ಸಿಂಹರಾಶಿಯವರಿಗೆ 2024ರ ಮೊದಲ 4-5 ತಿಂಗಳುಗಳು ಖಂಡಿತ ಅನುಕೂಲ ಆಗುತ್ತೆ. ಆದರೆ ಧನಸ್ಥಾನ 2ನೇ ಮನೆಯಲ್ಲಿ, ಕುಟುಂಬ ಸ್ಥಾನ 2ನೇ ಮನೆಯಲ್ಲಿ ಕೇತುಗ್ರಹ ಇರೋದ್ರಿಂದ ಕುಟುಂಬದಲ್ಲಿ ಕಲಹಗಳಾಗ್ತಕ್ಕಂಥದ್ದು, ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಅಥವಾ ದುಡ್ಡಿನ ವಿಚಾರದಲ್ಲಿಯೇ ಮನೆಯಲ್ಲಿ ಸ್ವಲ್ಪ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು, ಆಮೇಲೆ ಬರಬೇಕಾದ ದುಡ್ಡು ವಿಘ್ನಗಳು, ದುಡ್ಡು ಒಂದು 100 ರೂಪಾಯಿ ಬರಬೇಕು ಅಂದರೆ ಒಟ್ಟಿಗೆ ಬರಲ್ಲ, 10 ರೂಪಾಯಿ ಒಂದ್ಸಲ, 8 ರೂಪಾಯಿ ಒಂದ್ಸಲ, 6 ರೂಪಾಯಿ ಒಂದ್ಸಲ, ಹೀಗೆ ತುಂಡಾಗಿ ದುಡ್ಡು ಬಂದು ಎಲ್ಲಿ ಬಂತು ಎಲ್ಲಿ ಹೋಯಿತು ಅಂತಲೇ ಗೊತ್ತಾಗಲ್ಲ. ಈ ತರಹದ ಸಮಸ್ಯೆಗಳನ್ನು ಆರ್ಥಿಕವಾಗಿ ಎದುರಿಸಬೇಕಾಗ್ತದೆ. ಇನ್ನು ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹದ ವಿಚಾರ ಬಂದಾಗ ಏಜ್ ಗ್ಯಾಪ್ ತುಂಬ ಜಾಸ್ತಿ ಇರತಕ್ಕಂತಹ ಆಫರ್ಗಳೇ ಬರ್ತಾ ಇರುತ್ತೆ, ಸಂಬಂಧಗಳೇ ಬರ್ತಾ ಇರುತ್ತೆ. ಬಿಟ್ಬಿಡೋಣ ಬೇಡ ಅಂತಂದರೆ ಗುರುಬಲ ಮುಗಿದೋಗುತ್ತೆ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮಾಡ್ಕೊಳ್ಳೋಣ ಅಂದರೆ ಬರೋದೆಲ್ಲ ಏಜ್ ಗ್ಯಾಪ್ ತುಂಬ ಜಾಸ್ತಿ ಇರೋದೇ ಬರ್ತಾ ಇದೆಯಲ್ಲ ಅನ್ನುವ ಚಿಂತೆ ಖಂಡಿತವಾಗಿರುತ್ತೆ. ಯಾಕೆಂದರೆ 7ನೇ ಮನೆಯಲ್ಲೇ ಶನಿ ಇರೋದ್ರಿಂದ. ಬಟ್ ಇದು ಅನಿವಾರ್ಯದ ಸ್ಥಿತಿ. ನಿಮ್ಮ ವೈಯಕ್ತಿಕ ಜಾತಕ ನೋಡಿಕೊಂಡು ಏನಾಗುತ್ತೋ ಆ ರೀತಿ ನಡೆದುಕೊಳ್ಳಿ. ಇನ್ನು ಸೈಟ್ ಪರ್ಚೇಸ್ ಮಾಡಬೇಕು ಅಥವಾ ಮನೆ ಗೃಹ ನಿರ್ಮಾಣ ಆರಂಭ ಮಾಡಬೇಕು, ಯಾವುದೇ ಅಥವಾ ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಶುರು ಮಾಡಬೇಕು, ಈ ಥರ ಯಾವುದೇ ಇದ್ರೂ ಸಹ ನೀವು ಮೊದಲ 4 ತಿಂಗಳುಗಳ ಒಳಗಡೆ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ, ಆಮೇಲೆ ಬೇಡ. ಹಾಗೂ ಜಾಬ್ ರಿಸೈನ್ ಮಾಡಿ ನೀವೇನಾದರೂ ಬಿಸ್ನೆಸ್ ಶುರು ಮಾಡ್ತೀರಾ ಅಂದರೆ ದಯವಿಟ್ಟು ಹೇಳ್ತೇನೆ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳದೆ ಮಾಡಬೇಡಿ. ನಿಮಗೆ ಕರ್ಮಾಧಿಪತಿ ಶುಕ್ರ ಆದ್ದರಿಂದ ತಲೆಯಲ್ಲಿ ಯಾವಾಗಲೂ ಎಲ್ಲೋ ಒಂದು ಕಡೆ ಸುಪ್ತ ಮನಸ್ಸಿನಲ್ಲಿ ಬಿಸ್ನೆಸ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಬುಧ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಬಿಸ್ನೆಸ್ ಮಾಡಬೇಕಿಲ್ಲದ್ರೆ ಮಾಡಬಾರ್ದು. ಸೊ ಆದ್ದರಿಂದ ಎಚ್ಚರವನ್ನು ವಹಿಸಿ ಸಿಂಹರಾಶಿಯವರು. ಇನ್ನು ವೈಯಕ್ತಿಕ ಜಾತಕವನ್ನು ತೋರಿಸ್ಕೊಂಡೇ ಮುಂದುವರಿಯಿರಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.